going to show you how to install Python software. Python software ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಡೆಸ್ಕ್ಟಾಪ್ ಅಲ್ಲಿ ವೆಬ್ ಬ್ರೌಸರ್ ನ ಓಪನ್ ಮಾಡಿಕೊಂಡು ಪೈಥಾನ್ ಡೌನ್ಲೋಡ್ ಅಂತ ಹೇಳ್ಕೊಡ್ಬೇಕು. ಪೈಥಾನ್ ಡೌನ್ಲೋಡ್ ಅಂತ ಕೊಟ್ರೆ ನಿಮಗೆ ಈ ತರ ಲಿಂಕ್ಗಳು ಓಪನ್ ಆಗುತ್ತೆ. ನಾವು python.org ಅಂದ್ರೆ ಪೈಥಾನ್ ಆರ್ಗನೈಸೇಷನ್ ಅಲ್ಲಿ ಫಸ್ಟ್ ಲಿಂಕ್ ಏನು ಓಪನ್ ಆಗುತ್ತಲ್ಲ ಡೌನ್ಲೋಡ್ ಪೈಥಾನ್ ಅಂತ, ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಸರಿ ಹೊಂದುವಂತ ಅಂದ್ರೆ ಕಾಂಪಿಟೇಬಲ್ ಯಾವ್ದಿರುತ್ತೋ ಆ ವರ್ಷನ್ ಇಲ್ಲಿ ತೋರಿಸ್ತಿರುತ್ತೆ. ಡೌನ್ಲೋಡ್ ದ ಲೇಟೆಸ್ಟ್ ವರ್ಷನ್ ಆಫ್ ಫಾರ್ ವಿಂಡೋಸ್ ಅಂತ. ನೀವೇನಾದ್ರೂ ವಿಂಡೋಸ್ 7 ಯೂಸ್ ಮಾಡ್ತಾ ಇದ್ರೆ ಅಥವಾ ವಿಂಡೋಸ್ 8 ಯೂಸ್ ಮಾಡ್ತಾ ಇದ್ರೆ ನಿಮಗೆ ಕೆಳಗಡೆ ಪ್ರೀವಿಯಸ್ ವರ್ಷನ್ ಅಥವಾ ಪ್ರೀವಿಯಸ್ ವರ್ಷನ್ಸ್ ಇರ್ತವೆ. ಅಂದ್ರೆ ಲೇಟೆಸ್ಟ್ ವರ್ಷನ್ ಇಲ್ಲಿ 3.12.2 ಅಂತ ಕಾಣ್ತಾ ಇದೆ. ನಿಮಗೆ ಕೆಳಗಡೆ ಹೋದ್ರೆ ನಿಮಗೆ 3.11.8 ಅಥವಾ 3.8 3.9 ಈ ತರ ಡಿಫ್ರೆಂಟ್ ವರ್ಷನ್ಸ್ ಇರ್ತವೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಆ ವರ್ಷನ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಈಗ ನಾನು ಫಸ್ಟ್ ಡೌನ್ಲೋಡ್ ಪೈಥಾನ್ 3.12.2 ಅಂತ ಕೊಡ್ತೀನಿ. ಕೊಟ್ಟಾಗ ಆ ಫೈಲು ಡೌನ್ಲೋಡ್ ಆಗುತ್ತೆ. ಒಂದು 26 MB ಇದೆ. 26 MB ಎಕ್ಸಿಕ್ಯೂಟಬಲ್ ಫೈಲು ಡೌನ್ಲೋಡ್ ಆಗುತ್ತೆ. ಆ ಫೈಲ್ ಡೌನ್ಲೋಡ್ ಆದ್ಮೇಲೆ ನೀವು ಅದನ್ನ ಡೌನ್ಲೋಡ್ಸ್ ಅಲ್ಲಿ ನೋಡಬಹುದು. ಡೌನ್ಲೋಡ್ಸ್ ಒಳಗಡೆ ಇರುತ್ತೆ. ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಡೌನ್ಲೋಡ್ಸ್ ಅಲ್ಲಿ ನೀವೇನ್ ಡೌನ್ಲೋಡ್ ಮಾಡಿರ್ತೀರೋ ಅದು ಬಂದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಡಬಲ್ ಕ್ಲಿಕ್ ಮಾಡಬೇಕು. ಅಂದ್ರೆ ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಆಗಿರುತ್ತೋ ಅದನ್ನ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ವಿಂಡೋ ಓಪನ್ ಆಗುತ್ತೆ. ಇನ್ಸ್ಟಾಲ್ ಪೈಥಾನ್ 3.12.2 ಅಂತ. ಅದ್ರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಗೆ ಯೂಸ್ ಅಡ್ಮಿನ್ ಪ್ರಿವಿಲೇಜಸ್ ಅಂಡ್ ಆಡ್ python.exe ಟು ಪಾತ್ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಸ್ಟಮೈಸ್ ಇನ್ಸ್ಟಾಲೇಷನ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಆಪ್ಷನಲ್ ಫೀಚರ್ಸ್ ಇವೆಲ್ಲ ಇನ್ಸ್ಟಾಲ್ ಆಗಿದೆಯಾ ಅಥವಾ ಸೆಲೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇನ್ಸ್ಟಾಲ್ ನೌ ಅಂತ ಕೊಡ್ಬೇಕು. ಇನ್ಸ್ಟಾಲ್ ನೌ ಅಂತ ಕೊಟ್ಟಾಗ ನಿಮಗೆ ಪೈಥಾನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ಈಗ ನಾವು ಡೌನ್ಲೋಡ್ ಮಾಡ್ತಿರೋದು ಪೈಥಾನ್ 3.12.2. ನಾವು ಇದರಲ್ಲಿ IDLEನಲ್ಲಾದ್ರೂ ವರ್ಕ್ ಮಾಡಬಹುದು ಅಥವಾ ಕಮಾಂಡ್ ಪ್ರಾಂಪ್ಟ್ ಅಲ್ಲಾದ್ರೂ ವರ್ಕ್ ಮಾಡಬಹುದು. ಇದು ಇನ್ಸ್ಟಾಲ್ ಆದ್ಮೇಲೆ ನಿಮಗೆ ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತ ಬಂತು. ಈಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಪೈಥಾನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಅದಾದ್ಮೇಲೆ ನಾವು ಪೈಥಾನ್ ಸಾಫ್ಟ್ವೇರ್ ನ ಹೆಂಗ್ ಓಪನ್ ಮಾಡ್ಬೇಕು ಅಂದ್ರೆ ಈಗ ಸರ್ಚ್ ಇರುತ್ತೆ. ಸರ್ಚ್ ಅಲ್ಲಿ ಹೋಗಿ ನೀವು ಪೈಥಾನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡ್ರಿ IDLE ಅಂತ ಇದೆ. IDLE ಅನ್ನೋದು ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ IDLE ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಇಲ್ಲೇ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನೊಂದು ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡಿ ತೋರಿಸ್ತಾ ಇದೀನಿ. ಪ್ರಿಂಟ್ ಹಲೋ ಅಂತೇಳಿ ಎಂಟರ್ ಕೊಟ್ರೆ ನಿಮಗೆ ಔಟ್ಪುಟ್ ಹಲೋ ಅಂತ ಬರುತ್ತೆ. ಬಟ್ ಇಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದನ್ನ ಸೇವ್ ಮಾಡಕ್ ಬರಲ್ಲ. ಹಂಗಾಗಿ ನಾವು ಫಸ್ಟ್ ಗೆ ಏನ್ ಮಾಡ್ಬೇಕಂದ್ರೆ IDLE ಶೆಲ್ ನ ಓಪನ್ ಮಾಡಿದ ತಕ್ಷಣ ಇದೇನ್ ಕಾಣ್ತಾ ಇದೆಯಲ್ಲ ಇದನ್ನ IDLE ಶೆಲ್ ಅಂತ ಕರಿತೀವಿ. ಇದನ್ನ ಓಪನ್ ಮಾಡಿದ ತಕ್ಷಣ ನೀವು ಫೈಲ್ ಮೆನುಗೆ ಹೋಗಿ ನ್ಯೂ ಫೈಲ್ ಅಂತ ತಗೋಬೇಕು ಅಥವಾ Ctrl+N ಅಂತ ತಗೋಬೇಕು. ತಗೊಂಡ್ಬಿಟ್ಟು ಇಲ್ಲಿ ನೀವು ಪೈಥಾನ್ ಪ್ರೋಗ್ರಾಮ್ಸ್ ನ ಟೈಪ್ ಮಾಡಿದ್ಮೇಲೆ ಇದನ್ನ ನೀವು ಫೈಲ್ ನ ಸೇವ್ ಮಾಡಬೇಕು. ಸೇವ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ lab1.py ಅಂತ ಕೊಡ್ತೀನಿ. ಅಂದ್ರೆ ಒಂದು ಪ್ರೋಗ್ರಾಮ್ ನೇಮ್ ನ ಬರಿಬೇಕು. ಯಾವ್ದಾದ್ರು ಪ್ರೋಗ್ರಾಮ್ ಆಗಿರ್ಬೋದು. ನೀವು ಪ್ರೋಗ್ರಾಮ್ ನೇಮ್ ನ ಏನಾದ್ರೂ ಕೊಡ್ಬೋದು. ಬಟ್ ಏನಂದ್ರೆ ಎಕ್ಸ್ಟೆನ್ಷನ್ ಮಾತ್ರ .py ಅಂತ ಕೊಡ್ಬೇಕು. .py ಅಂತ ಕೊಟ್ರೆ ಅದು ಪೈಥಾನ್ ಪ್ರೋಗ್ರಾಮ್ ಅಂತ ಅರ್ಥ. ಸೇವ್ ಕೊಡ್ಬೇಕು. ಸೇವ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೆನುನಲ್ಲಿ ರನ್ ಮೆನು ಇದೆ. ರನ್ ಮೆನುನಲ್ಲಿ ರನ್ ಮಾಡ್ಯೂಲ್ ಅಂತ ಇದೆ. ಆ ರನ್ ಮಾಡ್ಯೂಲ್ ನ ಕ್ಲಿಕ್ ಮಾಡಬೇಕು ಅಥವಾ F5 ಶಾರ್ಟ್ ಕಟ್ ಕೀನ ಪ್ರೆಸ್ ಮಾಡಬೇಕು. F5 ಕೀ ಪ್ರೆಸ್ ಮಾಡಿದಾಗ ನಿಮಗೆ ಹಲೋ ಅಂತೇಳಿ ನಿಮಗೆ ಔಟ್ಪುಟ್ ಬರುತ್ತೆ. ಈ ತರ ನಾವು ಪೈಥಾನ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಅಥವಾ ಇನ್ನೊಂದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಬಹುದು. ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಹೆಂಗಂದ್ರೆ
ಜಸ್ಟ್ ನೀವು ಪೈಥಾನ್ ಅಂತ ಟೈಪ್ ಮಾಡ್ತಿರಲ್ಲ, ಇಲ್ಲಿ ಪೈಥಾನ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ 3.12 64 ಬಿಟ್ ಅಂತ ಕಮಾಂಡ್ ಪ್ರಾಂಪ್ಟ್ ಕಾಣ್ತಿದೆ. ಇದನ್ನ ಕ್ಲಿಕ್